ಕಾನೂನಿನಲ್ಲಿಯೇ ಇದಿದೆ, ನಾನೇನು ಮಾಡಲಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮಾಧ್ಯಮದ ಜೊತೆಗೆ ಪೋಷಕರು ಬಂದಿದ್ದಕ್ಕೆ ಸಿಟ್ಟಾಗಿದ್ರು ಶಿಕ್ಷಣ ಸಚಿವರು. ನನ್ನ ಡ್ಯೂಟಿ ನನಗೆ ಗೊತ್ತಿದೆ ಎನ್ನುವಂತಹ ಮಾತನಾಡಿದ್ದಾರೆ. ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವೂ ಕೂಡ ಗೊತ್ತಿದೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ಆಗಿರಲೇಬೇಕು ಅಂಥೇಳಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಸುಮಾರು ಸತಿ ಮೀಟ್ ಮಾಡಿದ್ದಾರೆ, ಯಾವಾಗಲೂ ಕೂಡ ಮಾಡ್ತೀನಿ. ಹಿಂಗೆ ಮಾಧ್ಯಮದವ್ರನ್ನ ಕರ್ಕೊಂಬರೋದು ಇದೆಲ್ಲ ಒಳ್ಳೆ ಸ್ವಭಾವ ಅಲ್ಲ. ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಕಳಿಸಿದ್ದೀವಿ ಅದನ್ನು. ಸೊ ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಯಾಕೆಂದರೆ ನಮ್ಮದೆಲ್ಲ NEP ವಿರುದ್ಧ ಇರೋದ್ರಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮಾಡಬೇಕು. ಆಮೇಲೆ ನಾನು ತಗೊಳ್ಳೋ ತೀರ್ಮಾನ ಸುಮಾರು 10-15 ಲಕ್ಷ ಮಕ್ಕಳಿಗೆ ಡಿಸಿಷನ್ ಆಗೋದು, ಅದು ನಾನು ವೈಯಕ್ತಿಕವಾಗಿ ತಗೊಳ್ಳೋದಕ್ಕೆ ಕಷ್ಟ. ಆಮೇಲೆ ಇದು ಹಿಂದಿನ ಸರ್ಕಾರದವ್ರು ಮಾಡಿರೋ ತಪ್ಪು, ನಂದಲ್ಲ. ಆದರೆ ಇಷ್ಟು 2 ವರ್ಷ 3 ವರ್ಷ ಪಾಪ ಸುಮ್ಮನೆ ಇದ್ದು ಈಗ ಒಂದೇ ಸತಿಗೆ ಕಾನೂನು ಬದಲಾವಣೆ ಮಾಡಬೇಕು ಅಂದರೆ ಕಷ್ಟ. ಬಟ್ ಅವ್ರಿಗೆ ಹೇಳಿದ್ದೀನಿ, ಬಟ್ ಈ ಥರ ಪ್ರೆಷರ್ ಹಾಕಿದಾಗ ಅದು ಆಗಲ್ಲ. ಪಾಪ ಅವರ ಕಾಳಜಿನ ಅವ್ರು ತಗೋತಾರೆ. ಬಟ್ ರೂಲ್ಸ್ನ ನಾನು ಚೇಂಜ್ ಮಾಡೋದಕ್ಕಾಗೋದಿಲ್ಲಲ್ಲ. ದಟ್ಸ್ ವಾಟ್ ಅಷ್ಟೇ, ಮತ್ತಿನ್ನೆಲ್ಲ SEP ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅದೇ ಫೈನಲ್. ಅವರು ಗೈಡೆನ್ಸ್ ಕೊಡಬೇಕಾಗತ್ತೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಡಿಸಿಷನ್ ತಗೊಳ್ತೀನಿ ನಾನು. ಸರ್, ಮೂಳೆ ಮುರಿದಿದೆ ಅಂತ ಮಗು ಅಡ್ಮಿಟ್ ಆಗಿದೆ. ಆವಾಗ ಇವರು ಸಿಕ್ಕರು ಎಲ್ಲಿ? ನೋ ಮಾಡಿದ್ದಾರೆ ಅವರು, ಅವರೇ ಒಪ್ಕೊಂಡ್ರು. ಅಲ್ಲ ಬಿಡಿ, ಈಗ ನಾನು ಅದನ್ನ ಸಿಕ್ಕರು ಸರ್ ಅವರು. ಇಟ್ಸ್ ಓಕೆ. ಈಗ ನನಗೆ ನಮಗೇನು ನೀವು ಕರೆದಾಗ ಮಾತ್ರ ಬರಬೇಕು ಅಂತ ಸರ್ ಮೀಡಿಯಾ, ಅಥವಾ ಮೀಡಿಯಾ ಕಂಡ್ರೆ ಹಂಗಲ್ಲ. ಅವ್ರ ವಿಚಾರಕ್ಕೆ ನಿಮಗೀಗ ನಾನು ಕರೆದು ಮಾತಾಡ್ತಾ ಇಲ್ಲ. ನೀವು ಸುಮ್ಮನೆ ಇಲ್ಲದೆ ಬಳಕೆ ಮಾಡಿ ಯಾರಿಗೆ ಯಾರಿಗೆ ನಿಮಗೆ ಮೀಡಿಯಾದವ್ರಿಗೆ ಕರ್ಕೊಂಡ್ಬಂದು ಅವ್ರಿಗೆ ಯಾಕೆ ಹೇಳಿದೆ ಅಂದರೆ ಅವ್ರ ಪರವಾಗಿ ನಿಂತ್ಕೊಳ್ಬೇಕಾದ್ರೆ ನಾನು ಕಾನೂನು ಮಾಡಬೇಕಲ್ವಾ. ನೀವು ಅದನ್ನು ಸುಮ್ಮನೆ ಇಲ್ಲದೆ ಇರೋದನ್ನ ನೋಡಿ ಐ ಆಮ್ ನಾಟ್. ಮಧು ಬಂಗಾರಪ್ಪ ಅವರು ಚೆನ್ನಾಗೇ ಇದ್ರಪ್ಪ, ಇದ್ದಕ್ಕಿದ್ದಂಗೆ ಅವ್ರಿಗೆ ಏನಾಯಿತು ಅಂತ ಗೊತ್ತಾಗ್ತಿಲ್ಲ. ಮಾಧ್ಯಮದವ್ರನ್ನ ಕರ್ಕೊಂಬರೋದು ಸರಿ ಅಲ್ವಂತೆ. ಬೇರೆ ವಿಚಾರಕ್ಕೆಲ್ಲ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತನಾಡ್ತಾರೆ ಶಿಕ್ಷಣ ಸಚಿವರು. ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಉರಿದು ಬೀಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಪೋಷಕರ ಮೇಲೆ ಸಿಟ್ಟೋ ಮಾಧ್ಯಮದವ್ರ ಮೇಲೆ ಸಿಟ್ಟೋ ಗೊತ್ತಾಗ್ತಾ ಇಲ್ಲ.